ರಣರೋಚಕ ಆರ್ಸಿಬಿ ವರ್ಸಸ್ ಸಿಎಸ್ಕೆ ಪಂದ್ಯ ಆರಂಭ ಆಗೋದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಆರ್ಸಿಬಿ ಮತ್ತೊಂದು ಗೆಲುವನ್ನ ನೋಡೋದಕ್ಕೆ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಆಡಿದಂತ ಮೊದಲ ಪಂದ್ಯದಲ್ಲೇ ಬೆಂಗಳೂರು ತಂಡ ಗೆಲುವಿನ ನಗೆ ಬೀರಿದೆ. ಇದು ಎರಡನೇ ಪಂದ್ಯ ಇದು. ಅದು ಕೂಡ ಸಿಎಸ್ಕೆ ವಿರುದ್ಧದ ಈ ಪಂದ್ಯದಲ್ಲಿ ಆರ್ಸಿಬಿಯೇ ಗೆಲ್ಲತ್ತೆ ಅನ್ನೋ ಆತ್ಮವಿಶ್ವಾಸದಲ್ಲಿ ಆರ್ಸಿಬಿ ಅಭಿಮಾನಿಗಳಿದ್ದಾರೆ. ಆರ್ಸಿಬಿ ಗೆಲುವಿಗೋಸ್ಕರ ಅಭಿಮಾನಿಗಳು ಹರಕೆ ಕೂತಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮೊಳಗ್ತಾ ಇದೆ ಆರ್ಸಿಬಿ ಆರ್ಸಿಬಿ ಅನ್ನೋ ಘೋಷಣೆ. ಬದ್ಧ ವೈರಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ನಡೀತಾ ಇರುವಂತಹ ಪಂದ್ಯ ಇದು. ಇನ್ನೇನು ಕೆಲವೇ ಹೊತ್ತಲ್ಲಿ ಪಂದ್ಯ ಆರಂಭ ಆಗುತ್ತೆ. ಈ ಸಲನೂ ಕಪ್ ನಮ್ದೇ ಅಂತಿದ್ದಾರೆ ಆರ್ಸಿಬಿ ಫ್ಯಾನ್ಸ್. ಕುತೂಹಲದಿಂದ ಎದುರು ನೋಡ್ತಾ ಇದ್ದಾರೆ ಈ ಪಂದ್ಯವನ್ನ ಕಣ್ತುಂಬಿಸಿಕೊಳ್ಳೋದಕ್ಕೆ ಅಂತ. ಇನ್ನೇನು ಕೆಲವೇ ಹೊತ್ತಲ್ಲಿ ಪಂದ್ಯ ಆರಂಭ ಆಗುತ್ತೆ. ಸಿಎಸ್ಕೆ ವಿರುದ್ಧದ ಈ ಪಂದ್ಯ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ರಣರೋಚಕ ಆರ್ಸಿಬಿ ವರ್ಸಸ್ ಸಿಎಸ್ಕೆ ಪಂದ್ಯ. ಆರ್ಸಿಬಿಯ ಮತ್ತೊಂದು ಗೆಲುವನ್ನ ನೋಡೋದಕ್ಕೆ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಸ್ಟೇಡಿಯಂನಲ್ಲಿ. ಈಗಾಗಲೇ ಅಭಿಮಾನಿಗಳು ಸ್ಟೇಡಿಯಂನಲ್ಲಿ ಜಮಾಯಿಸಿದ್ದಾರೆ. ಕೆಲವೇ ಹೊತ್ತಲ್ಲಿ ಪಂದ್ಯ ಆರಂಭ ಆಗುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಾ ಇರುವಂತಹ ಪಂದ್ಯ ಇದು. ಈ ಬಾರಿಯ ಎರಡನೇ ಪಂದ್ಯ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಾ ಇದೆ. ಮೊದಲ ಪಂದ್ಯ ಆರ್ಸಿಬಿ ಇದೇ ಸ್ಟೇಡಿಯಂನಲ್ಲಿ ಆಡಿದ್ದು ಗೆಲುವನ್ನ ಸಾಧಿಸಿತ್ತು. ಈಗ ಸಿಎಸ್ಕೆ ವಿರುದ್ಧ ಎರಡನೇ ಮ್ಯಾಚ್ ಆಡೋದಕ್ಕೆ ಕಣಕ್ಕಿಳಿತಾ ಇದೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಪಂದ್ಯ ಆರಂಭ ಆಗುತ್ತೆ. ಸಿಎಸ್ಕೆ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗೆದ್ದೇ ಗೆಲ್ಲತ್ತೆ ಅನ್ನೋ ಆತ್ಮವಿಶ್ವಾಸದಲ್ಲಿ ಅಭಿಮಾನಿಗಳು ಸ್ಟೇಡಿಯಂನಲ್ಲಿದ್ದಾರೆ. ಮಕ್ಕಳಿಂದ ಹಿಡಿದು ವಯಸ್ಸಾದವರ ತನಕ ಫುಲ್ ಜೋಶ್ನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೂತಿದ್ದಾರೆ. ಹರಕೆ ಹೊತ್ತಿದ್ದಾರೆ ಅಭಿಮಾನಿಗಳು. ಆರ್ಸಿಬಿ ಪಂದ್ಯವನ್ನ ಗೆಲ್ಲಲಿ ಅಂತ. ಕಳೆದ ಬಾರಿ ಟ್ರೋಫಿಯನ್ನ ಎತ್ತಿ ಹಿಡಿದಂತಹ ಆರ್ಸಿಬಿ ಈ ಬಾರಿ ಕೂಡ ಬಹಳ ಫೇವರೇಟ್ ಲಿಸ್ಟ್ ಅಲ್ಲಿದೆ. ಮೊದಲ ಪಂದ್ಯದಲ್ಲೇ ಗೆಲುವನ್ನ ಸಾಧಿಸಿದಂತ ಆರ್ಸಿಬಿ ಇದೀಗ ಎರಡನೇ ಪಂದ್ಯವನ್ನ ಆಡೋದಕ್ಕೆ ಇವತ್ತು ಫೀಲ್ಡ್ಗೆ ಇಳಿತಾ ಇದೆ. ಸಿಎಸ್ಕೆ ಇಲ್ಲಿ ತನಕ ಆಡದಂತ ಎರಡು ಪಂದ್ಯವನ್ನ ಸೋತಿದೆ. ಇದು ಮೂರನೇ ಪಂದ್ಯ. ಗೆಲ್ಲಲೇಬೇಕು ಅನ್ನೋ ಒತ್ತಡದಲ್ಲಿ ಸಿಎಸ್ಕೆ ಇದೆ. ಇವತ್ತು ಯಾರು ಗೆಲ್ತಾರೆ, ಪಂದ್ಯ ಹೇಗಿರುತ್ತೆ, ಈ ಕುತೂಹಲ ಅಂತೂ ಎಲ್ಲರಲ್ಲೂ ಇದೆ. ಹಾಗೆ ನೋಡಿದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಬದ್ಧ ವೈರಿ ಆರ್ಸಿಬಿಗೆ. ಆರ್ಸಿಬಿ ತನ್ನ ಎರಡನೇ ಪಂದ್ಯವನ್ನು ಕೂಡ ತಾನು ಗೆಲ್ಲಬೇಕು ಅಂತ ಎದುರು ನೋಡ್ತಾ ಇದೆ. ಎಲ್ಲ ನೋಡಿದ್ರು ಅಲ್ಲಿ ಆರ್ಸಿಬಿ ಆರ್ಸಿಬಿ ಅನ್ನೋ ಜಯಘೋಷಗಳು ಮೊಳಗ್ತಾ ಇದೆ ಸ್ಟೇಡಿಯಂನಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.